ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲ್ಲ, ಇದು ಬಿಟ್ಟಿ ಭಾಗ್ಯ ಅನ್ನುವಂತ ಒಂದಾದ್ಮೇಲೊಂದು ಅಪಪ್ರಚಾರ ನಿರಂತರವಾಗಿ ನಡೀತಾ ಇದೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ, ಯಾರು ಇದನ್ನ ಟೀಕೆ ಮಾಡಿದ್ರು, ಆ ಟೀಕೆ ಮಾಡಿದಂತ ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನ ಅವರೇ ಜಾರಿ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಗೌರವಾನ್ವಿತ ಹಿರಿಯರಾಗಿರುವ ಸನ್ಮಾನ್ಯ ಶ್ರೀ ಅಪ್ಪಾಜಿ CS ನಾಡಗೌಡ ಸರ್ ಅವರನ್ನ, ಗೌರವಾನ್ವಿತ ಸರ್ ಅವರನ್ನ ವೇದಿಕೆಯಲ್ಲಿ ಅವರಿವರನ್ನದೇ ಪ್ರತಿಯೊಬ್ಬರು ಕೂಡ ಪಂಚ ಗ್ಯಾರಂಟಿ ಯೋಜನೆಗಳ ಸಸಿಗೆ ನೀರೆಣಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕೋರ್ತೇನೆ. ತಮ್ಮೆಲ್ಲರ ಕರತಾಡನಗಳ ಮೂಲಕ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ. ಕೋಳಾರಿ ಸಾಹೇಬರು, ಹಾಗೆಯೇ ಜಿಲ್ಲಾ ಮಟ್ಟದ ಗ್ಯಾರಂಟಿಯ ಸಮಿತಿಯ ಗೌರವಾನ್ವಿತ ಸದಸ್ಯರು ಮಾನ್ಯ ರೇವಣ್ಣ ಸಾಹೇಬರಿಗೆ, ಮಾನ್ಯ ಶಾಸಕರ ಆದಿಯಾಗಿ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಗೋರಾಣಿ ಸಾಹೇಬ್ರೆ, ತಾವು ಕೂಡ ಮುಂದ್ಗಡೆ ಬರ್ರಿ. ಮಹಾದೇವಿ ಗೋಕಾಕ್ ಮೇಡಮ್, ಸುನಿಲ್ಗೌಡ್ ಸಾಹೇಬರು, ಮಾನ್ಯ DC ಸರ್ ಅವರು, CO ಸರ್ ಅವರು, ಧನ್ಯವಾದಗಳು ಸರ್. ಮಾಡ್ತೇನೆ. ವೇದಿಕೆಯ ಬಲಭಾಗದಲ್ಲಿ ಬಹಳಷ್ಟು ಜನ, ಮೇಲ್ಗಡೆ ಬಹಳಷ್ಟು ಜನ ನಿಂತಿದ್ದೀರಿ. ಕಾರ್ಯಕ್ರಮಕ್ಕೆ ಆಭಾಸ ಅನಿಸ್ತಾ ಇದೆ. ದಯವಿಟ್ಟು ನಿರ್ಗಮಿಸಬೇಕು. ಯಾಕೆ ಮುಂದ್ಗಡೆ ಪ್ಲೀಸ್, ದಯವಿಟ್ಟು ಸರ್ ಅನ್ನನ್ನ ಭಾವಿಸ್ಬೇಡಿ. ಕಾರ್ಯಕ್ರಮದ ಶಿಸ್ತನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಇನ್ನು ಬಹಳಷ್ಟು ಚಟುವಟಿಕೆಗಳು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ದಯವಿಟ್ಟು ಬೇಗನೆ ಈ ಕಾರ್ಯಕ್ರಮವನ್ನ ಸಂಪೂರ್ಣ ಮಾಡಲಿಕ್ಕೆ ವಿನಂತಿಯನ್ನು ಮಾಡ್ತಾರೆ. ಧನ್ಯವಾದಗಳು ಸರ್. ಗೃಹಲಕ್ಷ್ಮಿ ಮತ್ತು ಯುವ ನಿಧಿನಲ್ಲಿ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಅವರಿಗೆ ಕ್ಯಾಶ್ ಟ್ರಾನ್ಸ್ಫರ್, ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಆದರೆ ಗೌರವಾನ್ವಿತ HM ರೇವಣ್ಣ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು, ಹಾಗೆಯೇ ಗೌರವಾನ್ವಿತ ಶ್ರೀ SR ಪಾಟೀಲ್ ಗಾಂಧಿ, ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಬೆಳಗಾವಿ ವಿಭಾಗ ಇವರಿಗೆ ಆಲ್ಮೇಲ್ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆಯೇ ಸರ್ವ ಸದಸ್ಯರು ಸನ್ಮಾನಿಸ್ತಾ ಇದ್ದಾರೆ ಪ್ರೀತಿಪೂರ್ವಕವಾಗಿ. ಹಾಗೆಯೇ ಒಂದು ಪುಸ್ತಕವನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಮಾನ್ಯರನ್ನ ಅಭಿನಂದಿಸಿದ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಲಿಕ್ಕೆ ವಿನಂತಿಯನ್ನು ಮಾಡ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲೆ ಮತ್ತು ಈ ಸಭಾಂಗಣದಲ್ಲಿ ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ರೀತಿಯ ಬಂಧುಗಳು, ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಈ ಕಾರ್ಯಕ್ರಮ 11 ಗಂಟೆಗೆ ಶುರುವಾಗುತ್ತೆ ಅಂತ ಇತ್ತು. ಈಗ 1 ಗಂಟೆ ಆಗಿದೆ. ಈ ಯಾಕೆ ಇಷ್ಟು ತಡ ಆಯಿತು ನನಗೆ ಗೊತ್ತಿಲ್ಲ. ಆದರೆ ನನ್ನ ಭಾಷಣ ನೀವು ಕೇಳಬೇಕಿರೋದ್ರಿಂದ ತಮ್ಮೆಲ್ಲರಲ್ಲಿ ಕಾರ್ಯಕ್ರಮ ತಡ ಆಗಿದ್ದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಅನ್ನಭಾಗ್ಯ ಯೋಜನೆಯನ್ನ ಆರಂಭ ಮಾಡಿ ಈಗ ನಿಮ್ಮನ್ನ ಕೂರಿಸಿ ಮಧ್ಯಾಹ್ನ ಊಟ ಟೈಮ್ ಆಗಿ ನೀವು ಹಸಿವಿನಲ್ಲಿ ಇರಬೇಕಾದ್ರೆ ನಾವು ಭಾಷಣದ ಮೇಲೆ ಭಾಷಣ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕ್ಷಮೆ ಕೇಳ್ತೀನಿ. ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಉಪನ್ಯಾಸವನ್ನ, ವಿಶೇಷ ಉಪನ್ಯಾಸವನ್ನ ಕೊಡಬೇಕು ಅಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಅಧ್ಯಕ್ಷರು ಮತ್ತು ಮಾಜಿ ಸಚಿವರಾದಂಥ ರೇವಣ್ಣ ಸರ್ ನನ್ನ ಮತ್ತು ಬೇರೆ ಬೇರೆ ಭಾಷಣಕಾರರನ್ನ ಕರೆದಿದ್ದಾರೆ. ಮತ್ತು ಇದರಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಹಿಂದೆ ಇದ್ದಂಥ ಏನು ತತ್ವ ಏನು, ಅದ್ರ ಹಿಂದೆ ಇದ್ದಂಥ ತಾತ್ವಿಕತೆ ಏನು, ಫಿಲಾಸಫಿ ಏನು ಅನ್ನೋದನ್ನ, ಅದ್ರ ಹಿಂದೆ ಇರುವಂತ ತಿಳುವಳಿಕೆ ಏನು, ಯಾಕೋಸ್ಕರ ಕರ್ನಾಟಕದಲ್ಲಿ ಈ ಯೋಜನೆಗಳು ಆರಂಭ ಆಗುವ ಅನ್ನೋದನ್ನ ನಿಮ್ಮ ಮುಂದೆ ಹೇಳಬೇಕು ಅನ್ನೋದು ಈ ಭಾಷಣದ ಉದ್ದೇಶ. ನಾನು ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ
ಈ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ತಾವೆಲ್ಲರೂ ಕೂಡ ಇದನ್ನ ಕೇಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾನು ಮಾತಾಡಬೇಕಾದ್ರೆ ಈ ಸ್ಕ್ರೀನ್ ಮೇಲೆ ನಿಮಗೆ ಜಾರಿ ಮಾಡಲಾಗಿದೆ ಮತ್ತು ಆಹಾರ ಧಾನ್ಯವನ್ನ ಒಂದು ಸರಕನ್ನ ಸರ್ಕಾರ ಉಚಿತವಾಗಿ ರಾಜ್ಯದ ಎಲ್ಲ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ಇದು ಹೇಗೆ ಜಾರಿಗೆ ಬಂತು ಅನ್ನೋದರ ಡೇಟ್ಸು ಇಲ್ಲಿದೆ. ಇಲ್ಲಿಗೆ ಅವತ್ತಿಂದ ಇವತ್ತಿನ ತನಕ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಮಾರು 1,15,000 ಕೋಟಿ ರೂಪಾಯಿಗಳನ್ನ ಈ 5 ಗ್ಯಾರಂಟಿಗಳಿಗೆ ಖರ್ಚು ಮಾಡಿದೆ. ಕರ್ನಾಟಕದ ರೀತಿಯ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ, ಅದರ ಹಣಕಾಸು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಡೀ ಪ್ರಪಂಚದಲ್ಲಿ 1,15,000 ಕೋಟಿ ರೂಪಾಯಿಗಳನ್ನ 2-2.5 ವರ್ಷಗಳಲ್ಲಿ ಜನಸಾಮಾನ್ಯರಿಗೆ ಉಚಿತವಾದಂತ ಕೆಲವು ಕಾರ್ಯಕ್ರಮಗಳನ್ನ ತಲುಪಿಸೋದಕ್ಕೆ ಖರ್ಚು ಮಾಡಿರೋದು ಇಲ್ವೇ ಇಲ್ಲ, ಇಡೀ ಪ್ರಪಂಚದಲ್ಲಿ ಇಲ್ಲ. ಹೀಗಾಗಿ ಏನಾಗಿತ್ತು ಅಂತಂದ್ರೆ ಇಂಥ ಯೋಜನೆ ಬಗ್ಗೆ ಇದು ಜಾರಿ ಆಗುತ್ತಾ ಅನ್ನುವಂತ ಒಂದು ಅವಿಶ್ವಾಸ ಇತ್ತು. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಈ ಪ್ರಣಾಳಿಕೆಯಲ್ಲಿ ಇದನ್ನ ಘೋಷಣೆ ಮಾಡಿದಾಗ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಗ್ಯಾರಂಟಿ ಕಾರ್ಡ್ ಅಂತ ಅದನ್ನ ಮನೆ ಮನೆಗೆ ನಿಮ್ಗೆಲ್ಲರಿಗೂ ಕೂಡ ತಲುಪಿಸಿದಾಗ ಒಂದು ಸರ್ವೆ ನಡೆದಿತ್ತು. ಆ ಸರ್ವೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಈ ಯೋಜನೆ ಜಾರಿಗೆ ಬಂದಿರೋದು ನಮ್ಗೆ ಗೊತ್ತಿದೆ, ಈ ಯೋಜನೆ ಘೋಷಣೆ ಆಗಿರೋದು ನಮ್ಗೆ ಗೊತ್ತಿದೆ, ಆದ್ರೆ ಜಾರಿಗೆ ಬರುತ್ತೋ ಇಲ್ವೋ ಅನ್ನುವಂತ ನಮ್ಮ ಸುನೀಲ್ ಗೌಡರು, ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರು, ಅಶೋಕ್ ಮನಗೋಡೆ ಅವರು ಮತ್ತು ನಮ್ಮೆಲ್ಲ ನಾಯಕರು, ರಾಜ್ಯದ ಅಧ್ಯಕ್ಷರು ನನ್ನ ಮೇಲೆ ಅತಿಯಾದ ಪ್ರೀತಿ. ನಾನು ಯಾವಾಗ ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರು ನನಗೆ ಹಿಂದಿಯಲ್ಲಿ ಮಾತಾಡ್ತಾರೆ. ನನಗೆ ಒಂದು ಸ್ವಲ್ಪ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಸರ್, 31 ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಯಾರಿಗಾರೆ ಇದು ಜಿಲ್ಲಾ ಅಧ್ಯಕ್ಷರು ಮಾಡಿದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಸಾಧ್ಯ ಅಂತೇಳಿ ಬಿಜಾಪುರ ಜಿಲ್ಲೆ ತೋರಿಸಿಕೊಟ್ಟಿದೆ. ಯಾರು 31 ಜಿಲ್ಲೆದಾಗ ಯಾರಿಗೂ ಮಾಡಿಲ್ಲ, ತಮಗೆ ಬೇಕಾದವರಿಗೆ ಮಾಡಿರ್ಬೋದು. ಆದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಎಂ ಬಿ ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಯಶವಂತರಾವ್ ಪಾಟೀಲ್ರು, ಮನಗುಳಿ ಅವರು, ಅಪ್ಪಾಜಿ ನಾಡಗೌಡ ಅವರು, ಕಟಕದೊಂಡವರು, ನಮ್ಮ ಸುನೀಲ್ ಗೌಡರು ಕೂಡಿಕೊಂಡು ಇವತ್ತಿನ ದಿವಸ ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ನಾನು ಯಾವತ್ತೂ ಅವರಿಗೆ ಶಿವಋಣಿಯಾಗಿ ಇರ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗ್ಯಾರಂಟಿ.